ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ 2 ಸಂಚಿಕೆಯಿಂದ ಮೊಹಮ್ಮದ್ ಹನೀಫ್ ಸರ್ ಅವರನ್ನು ಮಾತಾಡ್ತಾ ಇದ್ವಾಗಿತ್ತು. ಸೊ ಅವರದ್ದು ಹಿಂದಿನ 2 ಸಂತುಗಳಲ್ಲಿ ಅವರ ಆಡುಗಳನ್ನು ಯಾವ ರೀತಿ ಸಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ವಿ. ಅದೇ ರೀತಿ ಸಮಗ್ರ ಕೃಷಿಯಲ್ಲಿ ಆಡಿನ ಜೊತೆಗೆ ಅವರು ಕೋಳಿ ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ದನ ಇದೆ. ಅದ್ರ ಬಗ್ಗೆ ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಕಾಫಿ ಇಳುವರಿ ಹೆಚ್ಚಾಗಿ ಅಂತ ಫಸ್ಟ್ ಜೇನು ತಂದು ಅದನ್ನು ಈಗ ವಾಣಿಜ್ಯಿಕವಾಗಿ ಸಾಕಾಣಿಕೆ ಮಾಡುವತ್ತ ಹೊರಟಿದ್ದಾರೆ. ಸೊ ಈ ಒಂದು ಅನುಭವ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ಅವರನ್ನು ಕೇಳಿಕೊಂಡು ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ನಿಮ್ಮದು ಆಡು ಸಾಕಾಣಿಕೆ ಬಗ್ಗೆ ತುಂಬ ವಿವರಗಳನ್ನು ತೊಗೊಂಡಿದ್ವಿ. ಸೊ ನೀವು ಮೊದಲೇ ಹೇಳಿದ್ರಿ ನಮಗೆ ನೀವು ಮಾಡ್ತಾ ಇರೋದು ಸಮಗ್ರ ಕೃಷಿ ಅಂದ್ಕೊಂಡು. ಸಮಗ್ರ ಕೃಷಿ ಅಂತಂದಮೇಲೆ ಅಲ್ಲಿ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಕೋಳಿನೂ ಸಾಕ್ತಾ ಇದ್ದೀರಿ, ನಾಟಿ ಕೋಳಿ ಸಾಕ್ತಾ ಇದ್ದೀರಾ. ಜೊತೆಗೆ ಮುಂಚೆ ತುಂಬ ಹಸುಗಳಿದ್ದು ಈಗ ನಿಧಾನ ಹಸು ಕಡಿಮೆ ಮಾಡಿದೆ ಅಂತ, ಬಟ್ ಹಸುಗಳನ್ನು ಸಾಕಿರೋ ಅನುಭವ ಕೂಡ ಇದೆ. ಸೊ ಈ ಒಂದು ಕಂತಲ್ಲಿ ನಾವು ಅದು 3 ವಿಷಯಗಳ ಬಗ್ಗೆ ಫಸ್ಟ್ ಮಾತಾಡೋಕೆ ಟ್ರೈ ಮಾಡೋಣ. ಸರ್ ಮೊದಲಿಗೆ ಜೇನು ಸಾಕಾಣಿಕೆ ಬಂದರೆ, ಜೇನು ಸಾಕಾಣಿಕೆ ಬಗ್ಗೆ ನಿಮಗೆ ಅಂದರೆ ನೀವು ಕಾಫಿ ತೋಟ ಮೊದಲಿಂದ ಇದ್ದಾಗ ಹೇಗೆ ಅಂತ ಜೇನು ಸಾಕಾಣಿಕೆ? ಇಲ್ಲ, ನಾನು ಆ್ಯಕ್ಚುಲಿ ಜೇನು ಇದು ಅಂದರೆ ನನ್ನ ಒಂದು ಇದು ಕ್ರೇಜ್. ಓಕೆ. ಯಾಕಂದರೆ ಮೊದಲು ಏನು ಇಟ್ಟಿಲ್ಲ. ಮೊದಲು ತಂದೆಯವರು ಕಾಲದಲ್ಲಿ ಒಂದು ಪೆಟ್ಟಿಗೆನೋ ಹಂಗೆ ನಮ್ಮ ಮನೇಲಿ ಇಟ್ಟಿದ್ದರು ಅಂತಲ್ಲದೆ, ಅದು ಸೈಂಟಿಫಿಕ್ ಆಗಿ ಅದನ್ನು ಹೆಂಗೆ ಕುಯ್ಬೇಕು, ಏನು ಇದು ಮಾಡಬೇಕು, ಏನು ಲಾಭ ಇದೆ ಅದು ನಮ್ಗೆ ಗೊತ್ತಿತ್ತಿಲ್ಲ. ಮತ್ತು ರೀಸೆಂಟಾಗಿ ನಾನು ಇದಕ್ಕೆ ಇಳಿದ್ಮೇಲೆ ನಂದು ಕಾಫಿ ತೋಟದೊಳಗಿರೋ ಪಾಲಿನೇಷನ್ಗಾಗಿ ನಾನು ಮನೆ ಸುತ್ತು ಜೇನು ಪೆಟ್ಟಿಗೆನ ಇಟ್ಟೆ. ಕಾಫಿ ಹೂವಿನ ಒಳ್ಳೆ ಇದು ಫಸಲು ಜಾಸ್ತಿ ಆಗ್ತದೆ, ಇದೆಲ್ಲ ಕಾರಣಕ್ಕಾಗಿ ಜೇನು ಪೆಟ್ಟಿಗೆನ ಇಟ್ಟೆ ನಾನು. ಮತ್ತು ಇನ್ನೊಂದು ಏನಂದರೆ, ಜನರಿಗೆ ಕೊಡುವಾಗ ಹೈಜೆನಿಕ್ ಆದಂತಹ ಪ್ಯೂರ್ ಹನಿಯನ್ನು ಕೊಡಬೇಕು ಅಂತ ಒಂದು ಮೈನ್ ಉದ್ದೇಶ ನಂದು. ಯಾರಿಗೂ ಈಗ ಅಲ್ಲಿಂದ ಇಲ್ಲಿಂದ ತಗೊಂಡು ಕಳಬೆರಿಕೆ ಮಾಡಿಕೊಂಡು ಕೊಡೋದಕ್ಕಿಂತ ಯಾರು ತಗೊಂಡ್ರು ಒಳ್ಳೆ ಜೇನು ತಿನ್ನಬೇಕು ಅಂತ ಒಂದು ಉದ್ದೇಶದಿಂದಾಗಿ ನಾನು ಇದನ್ನು ಮಾಡಿದೆ. ಜೇನು ಪೆಟ್ಟಿ ಎಷ್ಟು ವರ್ಷ ಆಯ್ತು ಇದು? ಜೇನು ಪೆಟ್ಟಿಗೆನು ನನಗೆ ಸುಮಾರು ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಜೇನು ಮಾಡ್ತಾನೆ ಇದ್ದೀರಾ? ಈಗ ಎಷ್ಟಿದೆ ಸರ್ ಜೇನು ಪೆಟ್ಟಿಗೆ ಸದ್ಯಕ್ಕೆ? ಈಗ ಒಂದು 15-20 ಪೆಟ್ಟಿಗೆ ಇದೆ. 15-20 ಪೆಟ್ಟಿಗೆ ಮನೆ ಸುತ್ತ ಇದೆ. ಅದು ಯಾಕೆ ಸರ್ ಹಾಗೆ ಮನೆ ಸುತ್ತನೇ? ಮನೆ ಸುತ್ತ ಅಂದರೆ ಬೇರೆ ಜಾಗದಲ್ಲಿ ಇಟ್ಟರೆ ಈ ಸೀಸನಲ್ಲಿ ಜೇನು ಬರೋ ಸೀಸನಲ್ಲಿ ಕದಿಯೋದು ಇದೆಲ್ಲ ಮಾಡ್ತಾರೆ. ಜೇನು ಪೆಟ್ಟಿಗೆನೇ ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಸರೌಂಡಿಂಗ್ ಆದರೆ ನಮ್ಗೇನು ತೊಂದರೆ ಇಕ್ಕಿಲ್ಲ. ಮತ್ತು ನಮ್ಮದು ತೋಟ ಇದು 1.5 ಕಿಲೋಮೀಟರ್ ತನಕ ಹೋಗುತ್ತಂತೆ ಇದು ತನ್ನ ಇದನ್ನು ತೆಗಿಯೋಕ್ಕೆ, ಮಕರಂದವನ್ನು ಹಿಡ್ಕೊಂಡು ಬರೋಕ್ಕೆ. ಆಗ ಮನೆ ಸುತ್ತ ಇದ್ದರೆ ತೋಟದಲ್ಲಿರುವಂಥ ಹೂಗಳನ್ನ ಕೀರ್ಕೊಂಡು ಬಂದು ಅದಕ್ಕೆ ಇದಾಗುತ್ತೆ. ಮತ್ತು ಡೈಲಿ ಒಂದು ಕಣ್ಣಾಡಿಸ್ತೀನಿ. ಇದು ಕೆಂಚೆ ಇರುವೆ ಹತ್ತತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಇಸ್ತಾ ಇದ್ದೀನಿ. ಇದೆಲ್ಲ ಒಂದು ಕಾರಣಕ್ಕಾಗಿ ನಾನು ಮನೆ ಸುತ್ತಮುತ್ತಲೇ ಇದನ್ನ ಇಟ್ಟಿದ್ದೀನಿ. ಮನೆ ಸುತ್ತಮುತ್ತ ಇದ್ರೆ ಒಂದು ಕಾಯೋದು ಸುಲಭ, ಎರಡನೇದು ನಿಮಗೆ ಮೇಂಟೈನ್ ಮಾಡೋದು ಬಹಳ ಸುಲಭ ಅಂತ ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಿ. ಸರ್, ಇದು ಜೇನು ಗೂಡನ್ನು ಫಸ್ಟ್ ತಂದಿದ್ದು ಎಲ್ಲಿಂದ, ಹೇಗೆ? ನಾನು ಈಗ ನಮ್ಮ ಕಾಡಿಂದಲೇ ಜೇನು ಗೂಡನ್ನ ತಗೊಂಡು ಬಂದು ಇದು ಮಾಡಿರೋದು. ಮತ್ತೆ ಇನ್ನೊಂದಂದ್ರೆ, ಈ ಪೆಟ್ಟಿಗೆಗಳನ್ನು ನಮ್ಮ ಸ್ವೀಡನ್ ಕಾಫೀಸ್ ಅವ್ರದ್ದು ಒಂದು ಪ್ರಾಜೆಕ್ಟ್ ಇತ್ತು. ಅವ್ರೇನೋ 33,000 ಕೊಟ್ಟಿದ್ದಾರೆ, ನಿಮ್ಗೆ 10 ಪೆಟ್ಟಿಗೆ ಕೊಡ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ತಂದು ಹಾಕಿದ್ರು. ಸರ್, ಅದೇ ನಾನು ಕೇಳಬೇಕು. ನಾವು ಸಾಮಾನ್ಯವಾಗಿ ಜೇನು ಪೆಟ್ಟಿಗೆ ನೋಡಿರೋದು ಒಂದು ಬೇರೆ ಮರದಿಂದ ಮಾಡಿರೋದು, ಇದೇ ಬೇರೆ ಮರ ಇದೆ. ಏನು ಈ ಮರ ಪೈನ್ವುಡ್ ಅಂತ ಹೇಳ್ತೀವಿ. ಈ ಮರದ ಹೊಸದಾಗಿ ಒಂದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಇದು ಆಕ್ಚುಲಿ ಪೈನ್ವುಡ್ ಅಂದ್ರೆ ಸಾಫ್ಟ್ ವುಡ್ಡೇನೆ, ಬಟ್ ಕಾಣಕ್ಕೆ ಚಂದ ಇದೆ. ಕಾಣಕ್ಕೆ ಚಂದ ಇದೆ. ಸ್ಪೇಸಸ್ ಸ್ವಲ್ಪ ಪೆಟ್ಟಿಗೆದು ಚಂದ ಇರುತ್ತೆ. ಮತ್ತೆ ಇದರಿಂದ ಜೇನುಗಳು ಬಿಟ್ಟು ಹೋಗೋದು ಕಡಿಮೆ. ನಾನು ಒಂದು ದಿವಸ ಇಡೀ ನಂದು ಪೆಟ್ಟಿಗೆ ಬಿದ್ದೋಗಿತ್ತು, ಆದರೂ ಅದರ ಒಳಗಡೆ ಜೇನಿತ್ತು, ಜೇನು ನೊಣಗಳಿತ್ತು. ಅದು ಬಿಟ್ಟು ಹೋಗಿಲ್ಲ. ಅದನ್ನು ತಗೊಂಡು ನಾನು ಮತ್ತೇನು ರೀಸೆಟ್ ಮಾಡಿಬಿಟ್ಟು ಮತ್ತೇನೋ ಅದು ನೋಡೋದಕ್ಕೆ ಕರೆಕ್ಟಾಗಿ ಅದರ ಕೆಲಸ ಅದು ನಡೆಸ್ತಾ ಇದೆ. ಅಂದ್ರೆ ಏನಕ್ಕೆ ಬಿಟ್ಟು ಹೋಗಲ್ಲ ಅಥವಾ ಏನೋ ಅಷ್ಟು ಈ ಪೆಟ್ಟಿಗೆ ಸ್ಮೆಲ್ಗೋ ಇದು ಏನೋ ಗೊತ್ತಿಲ್ಲ. ಸೈಂಟಿಫಿಕ್ ಆಗಿರುವಂತ ವಿಷಯ ನನಗೆ ಏನು ಅಂತ ಗೊತ್ತಿಲ್ಲ. ಬಟ್ ಇದರಿಂದ ನಾನು ಒಂದು ದಿವಸ ಇಡೀ ಬಿದ್ದರೂ ಸಹ ಜೇನು ಹೋಗಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಸೊ ಈ ಪೆಟ್ಟಿಗೆ ಇಟ್ಟಿದ್ದೀವಿ. ಮುಂಚೆ ನೀವು ಬೇರೆ ಪೆಟ್ಟಿಗೆ ಇಟ್ಟಿದ್ದೀರಾ? ಹೌದು, ಜಂಗಲ್ ಉಡ್ಡದಿತ್ತು ಸುಮಾರು. ಅದರಲ್ಲಿ ಹೋಗೋದು ಬರೋದು ಹಿಂಗೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಜಂಗಲ್ ಉಡ್ ಆಗೋತ್ತಿಗೆ ಬೇಗನೆ ಮರ ಪೆಟ್ಟಿಗೆ ಮಳೆಗಾಲದಲ್ಲಿ ಬೇಗನೆ ಹೋಗ್ಬಿಡ್ತದೆ. ಟೀಕ್ ವುಡ್ ಆದ್ರೆ ಸ್ವಲ್ಪ ಚಂದ ಇರುತ್ತೆ. ಟೀಕ್ ವುಡ್ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಹೌದು.
ಸರ್ ಇದು ಫಸ್ಟ್ ಅಂದರೆ ನೀವು ಜೇನು ಸಾಕಾಣಿಕೆ ಶುರು ಮಾಡಿದ್ದೆ ಹೇಳಿದ್ರಿ ಭಾಳ ವರ್ಷ ಆಯಿತು ಅಂತ ಅಂದ್ಕೊಂಡು, ಆವಾಗ ನಿಮ್ಮದು ಕಾಡಿಂದ ಮರ ಪೆಟ್ಟಿಗೆಗಳೇ ಇತ್ತು. ಇದು ಬಂದು ಎಷ್ಟು ವರ್ಷ ಆಯಿತು? ಹೇಗೆ ಈಗ ರೀಸೆಂಟಾಗಿ ಬಂದಿದೆ, ರೀಸೆಂಟಾಗಿ ಬಂದಿದ್ದು ಸರ್. ಓಕೆ, ಈ ಕಾಡು ಪೆಟ್ಟಿಗೆಗೆ ಒಂದು ಪೆಟ್ಟಿಗೆಗೆ ಎಷ್ಟು ದುಡ್ಡು ಸರ್? ಇದು 3,300 ಚಿಲ್ಲರೆ ಆಗುತ್ತೆ. ಅದು ಸಣ್ಣ ಪೆಟ್ಟಿಗೆ ಅಂದರೆ 2,000 ಚಿಲ್ಲರೆ ಆಗುತ್ತೆ. 2,000 ಚಿಲ್ಲರೆ. ಸೊ ಅಂತ ಅಂದರೆ ದುಡ್ಡಿನ ವ್ಯತ್ಯಾಸ ಜಾಸ್ತಿ ಏನಿಲ್ಲ, ಜಾಸ್ತಿ ಏನಿಲ್ಲ. ಆಮೇಲೆ ಇದ್ರ ಮೇಲ್ಗಡೆ ಸ್ಟೀಲ್ ಇದು ಇದು ಈ ಕೋಟೆಡ್ ಅಂದ್ರೆ ಮಳೆಗಾಲದಲ್ಲಿ ಸದ್ಯಕ್ಕೆ ಮೇಲ್ಗಡೆಯಿಂದ ನೀರು ಒಳಗಡೆ ಸೇರಲ್ಲ. ಓಕೆ, ಅದರಲ್ಲೂ ಇರುತ್ತೆ. ಅದು ಅಷ್ಟು ಉತ್ತಮವಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಅಂದ್ಕೊಂಡು. ಓಕೆ ಸರ್, ಹತ್ತೆ ಒಂದು 20 ದಿನ ಇದೆ ಅಂತಂದ್ರೆ ನೀವು 20 ಸಾಕ ಇನ್ನೂ ಜಾಸ್ತಿ? ನಾನು ಜಾಸ್ತಿ ಮಾಡಿಸ್ತೀನಿ ಸರ್. ಮಾಡಿಸ್ತಾ ಇದ್ದೀನಿ ನಾನು ಜಾಸ್ತಿ ಜೇನು ಫುಲ್ ಇದರೊಳಗೆ ನನ್ನ ಈ ತೋಟದೊಳಗಡೆ ಫುಲ್ ಆಗಿ ಜೇನು ಇದು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದೀರಾ ಅಂತ ಅಂದ್ಕೊಂಡು. ಓಕೆ ಸರ್, ಆಮೇಲೆ ನಮಗೆ ನಿನ್ನೆ ಮೊನ್ನೆ ಇದು ಮಾಡ್ಬೇಕಾದ್ರೆ ಒಬ್ರು ಹೇಳ್ತಾ ಇದ್ರಾಗಿತ್ತು, ಏನಪ್ಪ ಅಂತಂದ್ರೆ ಆ ದೊಡ್ಡದು ಒಂದು ಕೆಂಜಿಗ ಬರುತ್ತೆ, ಜೇನು ಹೊತ್ಕೊಂಡು ಹೋಗುತ್ತೆ, ಭಾಳ ಈ ಕಡೆ ತೊಂದರೆ ಇದೆ ಅಂತ ಅಂದ್ಕೊಂಡು. ನಿಮ್ಗೂ ತೊಂದರೆ ಇದೆಯಾ ಹೇಗೆ? ಹೌದು, ಅದು ಒಂದು ಸೀಸನ್ ಅಲ್ಲಿ ಅದ್ರದ್ದು ತುಂಬಾ ಇದು ಜಾಸ್ತಿ ಇರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ಸೆಕ್ಟ್ ಕಿಲ್ಲರ್, ನಮ್ಮ ಸೊಳ್ಳೆನೆಲ್ಲ ಕೊಲ್ತೀವಲ್ಲ, ಅದನ್ನ ತೆಗೆದ್ಬಿಟ್ಟು ಅದು ಆರ್ತಾ ಇರೋ ಏರಿಯಾ ನೋಡ್ಕೊಂಡು ಅದನ್ನ ಹೊಡೆದು ಕೊಲ್ತೀವಿ. ಇದನ್ನ ತೆಗೆದು ಮಾಡಕ್ ಬೇರೆ ಉಪಯೋಗ ಏನಿಲ್ವಾ? ಬೇರೆ ಏನಿಲ್ಲ, ಅದೊಂದೇ. ಮತ್ತೆ ಗೇಟ್ ಹಾಕ್ಬಿಡ್ಬೇಕು. ಗೇಟ್ ಹಾಕಿದ್ರೆ ಅದರ ರೆಕ್ಕೆಯಲ್ಲಿರುವಂತಹ ಮಕರಂದಗಳು ಕರೆಕ್ಟಾಗಿ ಆ ಯೆಲ್ಲೋ ಕಲರ್ ಇರುತ್ತಲ್ಲ, ಅದು ಬಿದ್ದೋಗುತ್ತೆ ಸುಮಾರು. ಜೇನಿಂದು. ಹೌದು, ಅದಕ್ಕೆ ಗೇಟ್ ಹಾಕಲ್ಲ, ಅದು ಹಂಗೆ ಬರ್ತಾ ಇರ್ತದೆ ಸರ್. ಒಂದೇ ನೀವು ಹೌದು ರಾಣಿ ಜೇನು ಎರಡಾದಾಗ ಸಪ್ರೇಟ್ ಮಾಡೋದು, ಬೇರೆ ಸಂಸಾರ ಮಾಡೋದು ಎಲ್ಲ ನೀವೇನೇ ಮಾಡ್ಕೊಳ್ತಾ ಇರ್ತೀರಾ? ಸೊ ಅವಾಗ ಹೊಸ ಪೆಟ್ಟಿಗೆ ತಂದು ಹೊಸ ಪೆಟ್ಟಿಗೆಗೆ ನಾನು ಅದರ ಕೂಮನ್ ಇಟ್ಬಿಟ್ಟು ಅದನ್ನು ಸಪ್ರೇಟ್ ಮಾಡ್ತೀರಾ? ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಯಾವಾಗ ಎಷ್ಟು
ತಿಂಗಳಿಗೆ ಒಮ್ಮೆ ತೆಗಿಯಕ್ಕೆ ಬರ್ತದೆ ಜೇನು? ಇದು ಆ್ಯಕ್ಚುಲಿ ಅಂದರೆ ಕರೆಕ್ಟಾಗಿ ಅದರದ್ದು ಮೇಲ್ಗಡೆ ಬೇಸಲ್ಲಿ ಕರೆಕ್ಟಾಗಿ ಏರಿಯಾ ಎಲ್ಲ ಕಟ್ಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಎವ್ರಿ ಮಂತ್ಸು ಸ್ವಲ್ಪ ಸ್ವಲ್ಪ ತಗೊಳ್ಬೋದು, ಎಲ್ಲ ತಿಂಗಳು ತಗೊಳ್ಬೋದು. ಆದರೆ ನಿಮಗೆ ಮಳೆಗಾಲದಲ್ಲಿ ಅಂತೂ ಸಿಕ್ಕಲ್ಲ, ಮಳೆಗಾಲದಲ್ಲಿ ಅದಕ್ಕೆ ಫೀಡಿಂಗ್ ಮಾಡಬೇಕು. ಎಲ್ಲ ಅಂದರೆ ಬಾಕಿ ಎಲ್ಲ ಸೀಸನಲ್ಲಿ ಸಿಗುತ್ತೆ. ಮಳೆಗಾಲದಲ್ಲಿ ಫೀಡಿಂಗು ಸಾದಾ ಬೆಲ್ಲ ಸಕ್ಕರೆ ಪಾಕ ಕೊಡ್ತೀವಿ, 1:1 ಆಗ್ಬಿಟ್ಟು ಸಕ್ಕರೆ ಪಾಕ ಕೊಡ್ತೀರಾ. ಸೊ ಕೊಟ್ಟಿಲ್ಲ ಅಂದರೆ ಓಡೋಗ, ಕೊಟ್ಟಿಲ್ಲ ಅಂದರೆ ಮೋಸ್ಟ್ಲಿ ಹೋಗ್ಬಿಡ್ತದೆ ಅಂತ. ಓಕೆ ಓಕೆ ಓಕೆ. ಸೊ ಅಂದರೆ ಈಗ ನೀವು ಇನ್ನೂ ಜಾಸ್ತಿ ಮಾಡಬೇಕು ಅಂತಲೇ ಇದ್ದೀರಾ ಜೇನನ್ನು. ಒಬ್ಬ ರೈತ ಶುರು ಮಾಡಬೇಕು ಅಂತಂದರೆ ಅವನು ಹೇಗೆ ಶುರು ಮಾಡಬೇಕು, ಏನೆಲ್ಲ ತಿಳ್ಕೊಬೇಕು? ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಯಾವುದೇ ಕೆಲಸ ನೀನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರೆ ಅದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಕೊಂಡೇ ತೆಗಿಬೇಕು. ಕಾರಣ ಅಂದರೆ ಸುಮ್ಮನೆ ನನ್ನ ಹತ್ರ ಒಂದು ಪೆಟ್ಟಿಗೆ 10 ಪೆಟ್ಟಿಗೆ ಇದೆ, ನಾನು ಒಂದು 4 ಪೆಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಡೈಲಿ ಒಂದ್ಸಲ ನೋಡಬೇಕು, ನೀ ಇರುವೆ ಹತ್ತಿದೆಯಾ, ಜೇಡ ಹತ್ತಿದೆಯಾ, ಕಡಂಜ ಬಂದು ತಿಂತಾ ಇದೆಯಾ, ಇದೆಲ್ಲ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿಗೆ ಇದೆಲ್ಲ ಕೆಲಸ ಆಗುತ್ತೆ. ಮತ್ತು ಇದಕ್ಕೆ ಜೇನು ಪೆಟ್ಟಿಗೆ ಒಂದ್ಸಲ ಇಟ್ಟರೆ ದೊಡ್ಡ ಕೆಲಸ ಏನಿಲ್ಲ. ಇದನ್ನ ಒಂದು ತಿಂಗಳಿಗೆ ಒಂದ್ಸಲ ಎತ್ತುಬಿಟ್ಟು ಈ ಕೆಳಗಡೆ ಪೆಟ್ಟಿಗೆ ಇದೆಯಲ್ಲ, ಆ ಪೆಟ್ಟಿಗೆ ಒಳಗೆ ಅದು ತಿಂದಂಥ ಇದೆಲ್ಲ ಬಿದ್ದಿರುತ್ತೆ ಹಿಕ್ಕೆಗಳೆಲ್ಲ, ಅದನ್ನೊಂದ್ಸಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮತ್ತೆ ಬಾಕ್ಸನ್ನು ಇಟ್ಟರೆ ಅದು ಕ್ಲಿಯರ್ ಆಗಿರುತ್ತೆ. ಮತ್ತು ಬ್ರೂಡ್ ಚಾನಲ್ ಕೆಳಗಡೆ ಚಾನಲಲ್ಲಿ ಕಪ್ಪು ಎರಿಗಳಾಗ್ಬಿಟ್ರೆ ಆ ಕಪ್ಪು ಎರಿಗಳನ್ನ ಚೇಂಜ್ ಮಾಡಿಬಿಟ್ಟು ಅದನ್ನು ಹೊಸದನ್ನ ಮಾಡಿಕೊಟ್ರೆ ಅದು ಹಂಗೆ ಸೇಫ್ ಆಗಿರುತ್ತೆ. ಸೊ ಅದೇ ಒಂದೆರಡು ಕೆಲಸ ಅಂತ, ಬಾಕಿ ಏನು ಕೆಲಸ ಇಲ್ಲ. ಸರ್ ಈಗ ತೆಗಿಬೇಕು ಅಂತಂದ್ರೆ ಅವ್ರದನ್ನ ನೀವು ಗೂಡನ್ನ ಹಾಳು ಮಾಡದೇ ತೆಗಿಬಹುದು. ಅದೇ ಮಾಡ್ತಾರೆ. ಅದರದ್ದು ಇದೆ ಮಿಷಿನ್ ಇದೆ, ಅದ್ರಲ್ಲಿ 6 ಫುಟ್ ಹಿಂಗೆ ತಿರುಗಿಸಿದ್ರೆ ಬೇರೆ ಇದೇ ಮಾತ್ರ ಇರುತ್ತೆ. ಮತ್ತೆ ಜೇನಿಗೆ ಮತ್ತೇನು ಗೂಡು ಕಟ್ಟಬೇಕಾಗಂತ ಇರಕ್ಕಿಲ್ಲ, ಮಕರಂದ ಮತ್ತೆ ಪೋಲನ ತಂದ್ರೆ ಆಯ್ತು. ಸೊ ಆವಾಗ ಮತ್ತೆ ಪದೇ ಜಲ್ದಿಯಾಗಿ ತಗೊಬಹುದು ಆ ರೀತಿಯಾಗಿ. ಸರ್ ಇಲ್ಲಿ ನಿಮ್ದು ಪುರಾ ಜೇನಿಂದ ಕುಟುಂಬ ನಾಶ ಆಗಿದ್ದು ಅಥವಾ ಆ ಥರದ್ದು ಏನಾದ್ರು ಇದೆಯಾ? ಹೇಗೆ ನನಗೆ ಕಳೆದ ವರ್ಷ ಹೆವಿ ರೈನಲ್ಲಿ ನಂದು ಟೋಟಲ್ ಜೇನು ಹೋಗಿತ್ತು. ಈಗ ಮತ್ತೇನು ಎಲ್ಲ ರಿಕವರಿ ಆಗಿದೆ. ಓಕೆ. ಅದು ಇನ್ನೊಂದು ಏನೋ ಗೊತ್ತಾ ಸರ್, ಈ ಜೇನು ಒಂದ್ಸಲಿ ಒಂದು ಜಾಗದಲ್ಲಿ ನಿಂತುಬಿಟ್ಟು ಅದು ಹೋದರೂ ಸಹ ಅದೇ ಜಾಗಕ್ಕೆ ಅದು ಹುಡುಕಿ ಬಂದು ಆ ಗೂಡಲ್ಲಿ ಸೇರ್ಕೊಳ್ಳುತ್ತೆ. ಅದು ಹೋದ್ಮೇಲೆ ಆ ಪೆಟ್ಟಿಗೆನ ಕ್ಲೀನ್ ಮಾಡ್ಬಿಟ್ಟು ವ್ಯಾಕ್ಸ್ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ನಾನು ಇಟ್ಬಿಡ್ತೀನಿ ಆ ಜಾಗದಲ್ಲಿ. ಮೋಸ್ಟ್ಲಿ ಅದು 1.5-2 ತಿಂಗಳೊಳಗೆ ಮತ್ತೆ ತಿರುಗಿ ಅಲ್ಲೇ ಬಂದು ನನ್ನೊಂದು ಅನುಭವ ಅದು. ಸೊ ಅಂದ್ರೆ ಹೋದ್ರೂ ಸಹಿತವ ಮತ್ತೆ ವಾಪಸ್ ಇದು ಬಹಳ ಕಂಫರ್ಟ್ ಇರೋದಕ್ಕೆ ಜೇನಿಗೆ ವಾಪಸ್ ಇಲ್ಲಿ ಬಂದು ಹೋಗ್ಕೊಳ್ಳುತ್ತೆ ಅಂತ ಅಂದ್ಕೊಂಡು. ಸರ್ ಇದು ಜೇನು ತುಪ್ಪ ನಿಮ್ಗೆ ಮಾರುಕಟ್ಟೆ ಹೆಚ್ಚು ಬಹಳ ಇದೆ ಅಂತ ಕೇಳಿದೀವಿ, ಆದ್ರೂ ಇದಿದೆ ಕಲಬೆರಕೆ ಇದೆ ಮಧ್ಯ ಮಾರುಕಟ್ಟೆ ಹಾಗೆ ಹೇಗೆ ಅಂತಾರೆ. ಸೊ ನಿಮ್ಮ ಮಾರುಕಟ್ಟೆ ಹೇಗೆ ಏನು ಸರ್? ಒರಿಜಿನಲ್ ಐಟಮ್ ಕೊಡ್ತೀನಿ, ಯಾವುದೇ ಒಂದಿಷ್ಟು ಬೆರಿಕೆ ಇರಕ್ಕಿಲ್ಲ. ನನ್ನ ರೇಟಿಗೆ ಯಾವುದೇ ಇದು ಇರಕ್ಕಿಲ್ಲ, ರೇಟು ಹೇಳ್ಬಿಟ್ಟೆ ಕೊಡ್ತೀನಿ. ಈ ಮೆಟೀರಿಯಲ್ ನಾನು 1200 rupees per kg ಕೊಡ್ತೀನಿ. 1200 ಆಗಿ ಕೊಡ್ತಾ ಇದ್ದೀನಿ. ಅದು ಕಾಫಿ ಜೇನು ಸ್ವಲ್ಪ ಜಾಸ್ತಿ, 1500 ಆಗಿ ಕೊಡ್ತೀನಿ, 1800 ಆಗಿ ಕೊಡ್ತೀನಿ. ಕಾಫಿ ಜೇನು ಅಂದ್ರೆ ಕಾಫಿ ಹೂವಿನ ಜೇನು ಇರುತ್ತಲ್ಲ, ಅದು ಒಂದು ಸ್ಪೆಷಲ್, ಅದಕ್ಕೆ ಸ್ವಲ್ಪ ಜಾಸ್ತಿ. ಅಂದ್ರೆ ಈಗ ಬರೋ ಬಹುಶಃ ಕಾಫಿ ಹೂವಿನ ಜೇನು. ಈ ಕಾಫಿ ಹೂವಿನ ಜೇನು ಅಂದ್ರೆ ಬಹುಶಃ ಈಗ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಕಾಫಿ ಹೂ ಆದಾಗ ನಿಮಗೆ ಯಾವಾಗ ಸಿಗತ್ತೆ? ಅದು ಸ್ಪೆಷಲ್ ಜೇನು ಅಂದ್ರೆ ಅಂದ್ರೆ ವಾಸನೆ ಚೆನ್ನಾಗಿರತ್ತ? ಅದು ಒಂದು ಕಾರಣಕ್ಕೆ ಅದ್ರ ಒಳಗಡೆ ತೆಗಿಯುವಾಗಲೇ ಅದರೊಂದು ಲುಕ್ ಅಷ್ಟು ಚೆನ್ನಾಗಿರುತ್ತೆ, ಬೆಳ್ಳಗಿರುತ್ತೆ. ಇನ್ನೊಂದೊಂದ್ಸಲಿ ಬೇರೆ ಊದಾದ್ರೆ ಸ್ವಲ್ಪ ಕಪ್ಪಗಿರುತ್ತೆ, ಸ್ವಲ್ಪ ಹಳದಿ ಇರುತ್ತೆ. ಆ ರೀತಿಯಾಗಿ ಒಂದು ಸರ್ ನೀವು ಜೇನು ಪೆಟ್ಟಿಗೆ ಇಟ್ಟಿರೋದ್ರಿಂದ ಕಾಫಿ ಇಳುವರಿಗೂ ಹೆಚ್ಚು ಜಾಸ್ತಿ ಆಗಿದೆ. ಕಾಫಿ ಇಳುವರಿ ಆಗಲಿ, ಮಾವಿನ ಇಳುವರಿ ಆಗಲಿ, ಯಾವುದೆಲ್ಲ ಇಳುವರಿ ಇದೆ ಅದೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದು ಒಂದು ನಿಮ್ಗಂದ್ರೆ ಇಷ್ಟೆಲ್ಲ ಗೊತ್ತಿರೋದಕ್ಕೆ ಕೇಳ್ತಾ ಇದ್ದೀನಿ. ಕೊಡಗು ಇಲ್ಲಿ ನೆರಳಿದೆ, ನೀವು ಜೇನು ಪೆಟ್ಟಿಗೆ ನೆರಳಲ್ಲೇ ಇಡ್ಬೇಕಾ? ಇಲ್ಲ, ನಾನೀಗ ನೆರಳಲ್ಲಿ ಇಡ್ತೀನಿ, ಬಿಸಿಲಲ್ಲಿ ಇಡ್ತೀನಿ, ಎಲ್ಲ ಇಡ್ತೀನಿ. ಅದನ್ನ ನೆರಳಲ್ಲಿ ಇಟ್ಟರೆ ಒಳ್ಳೇದು. ಅಲ್ಲ ನಾನು ಕೇಳ್ತಾ ಅಂತಂದ್ರೆ ಒಂದು ಕಾಫಿ ಹೂವು ಇರುತ್ತೆ, ಆಮೇಲೆ ಬೇರೆ ಎಲ್ಲ ಹೂವು ಇರುತ್ತೆ, ಮಳೆಗಾಲದಲ್ಲಿ ಒಂದು ಏನೂ ಇರಲ್ಲ. ಓಕೆ ಸರಿ. ಬಟ್ ಉಳಿದ ಟೈಮಲ್ಲೆಲ್ಲ ನೆರಳಿರುತ್ತೆ. ಕೊಡಗು ಜನ ಅಥವಾ ಮಲೆನಾಡಿನ ಜನ ಜೇನು ಇಟ್ಬಿಟ್ರು. ಉತ್ತರ ಕರ್ನಾಟಕದಲ್ಲಿ ನಾವೇನು ಮಾಡಬೇಕು ಅಂತ ಕೇಳೋರು ಇರ್ತಾರೆ. ಅವರು ಸಣ್ಣ ಪುಟ್ಟ ಬೆಳೆ ಹಾಕೋರು, ಭತ್ತ ರಾಗಿ ಬೆಳೆಯೋರು, ಮೆಕ್ಕೆಜೋಳ ಬೆಳೆಯೋರು, ಅಂಥವ್ರು ಸಹಿತ ಜೇನು ಪೆಟ್ಟಿಗೆ ಇಡಬಹುದಾ? ಹೇಗೆ? ಎಲ್ಲ ಬೆಳೆಯಿಂದಲೂ ಮಕರಂದ ಇರುತ್ತೆ. ಎಲ್ಲ ಭತ್ತದಿಂದ ಇರುತ್ತೆ, ಅಡಿಕೆಯಿಂದ ಇರುತ್ತೆ, ಎಲ್ಲಾ ಹೂವಿನಿಂದಲೂ ಅದು ಮಕರಂದ ಇಲ್ಲರ ಪೋಲಂಗ್ರಿಂದ ಅದರ ತಗೊಂಡೆ ಆಗ ಏನಂದ್ರೆ ಎಲ್ಲಲ್ಲಿ ಇಡ್ಬೋದು. ಈಗ ನಿಮ್ಮ ಮನೆಯ ಒಂದು ಅವಶ್ಯಕತೆಗೆ 1-2 ಪೆಟ್ಟಿಗೆ ಇಡೋದು, ಒಂದಿಲ್ಲದರೂ ಜೇನಾದ್ರೂ ತಿನ್ಬೋದಲ್ಲ, ಒಳ್ಳೆ ರುಚಿಯಾದ ಜೇನು ತಿನ್ಕೊಳ್ಬಹುದು. ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿ ತಿಳ್ಕೊಂಡು ಸರ್ ಇದು ಒಂದು ಜೇನಿನ ಬಗ್ಗೆ ಆಯ್ತು. ಸರ್ ನಿಮ್ಗೆ ಒಟ್ಟು ಎಷ್ಟು ಆದಾಯ ಇದೆ ಹಂಗೆ ನೋಡ್ರಿ? ಬರೀ ಜೇನು ಮಾರಿ
ಜೇನು ನಾನು ಹಂಗೆ ಓವರಾಲ್ ಹಂಗೆ ಏನು ಇದು ಮಾಡ್ತಾ ಇಲ್ಲ. ನಾನು ಒಂದು ಅದೇ ಹೇಳ್ದಲ್ಲ, ಒಂದು ಲೀಟರ್ಗೆ ಇದಕ್ಕೆ 1200 to 1500 ಆಗಿ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀರಾ? 1200 ಬೇರೆ ಜೇನು ಇದ್ರೆ 1200. ಹೌದು. ಅದೇ ಕಾಫಿ ಹೂವಿಂದ ಇದ್ರೆ 1500. ಸರ್, ಇದು ಜೇನ್ ಆಯ್ತು ಸರ್. ಈಗ ನೆಕ್ಸ್ಟ್ ನಾಟಿ ಕೋಳಿಗೆ ಬರುವ. ಅದು ನಾಟಿ ಕೋಳಿ ಅಂದ್ರೆ ಸಾಕಬೇಕು ಅಂತ ಅನ್ಸಿದ್ದು ಹೇಗೆ, ಅಥವಾ ನಿಮ್ಮ ತೋಟಕ್ಕೆ ಬಂದಿದೆ ಹೇಗೆ ನಾಟಿ ಕೋಳಿ? ನಾಟಿ ಕೋಳಿ ಸುಮಾರು ವರ್ಷದಿಂದ ಸಾಕ್ತಾ ಇದ್ದೀನಿ. ನನ್ನ ತಾಯಿ ಕಾಲದಿಂದಲೇ ಕೋಳಿ ಸಾಕೋದು. ಆಗಲೇ ನನಗೆ ಒಂಥರ ಕ್ರೇಜ್. ನಾವು ಫೀಡ್ ಹೊರಗಡೆ ಜನ ತರ ಫೀಡ್ ಹಾಕ್ಬಿಟ್ಟು ಸಾಕಲ್ಲ ನಾವು. ಫೀಡ್ ಹಾಕಲ್ಲ, ಭತ್ತ ಇರುತ್ತೆ ನಮಗೆ ಬೇಕಾದಷ್ಟು. ಭತ್ತದ ಹುಟ್ಟು ಅದೆಲ್ಲ ಲಾಸ್ಟ್ ಎಲ್ಲ ಹುಲ್ಲು ಕ್ಲೀನ್ ಮಾಡೋ ಟೈಮಲ್ಲಿ ಇರುವ ಭತ್ತನ ನಾವು ಚೀಲದಲ್ಲಿ ಕಟ್ಟಿ ಮಾಡ್ಬಿಡ್ತೀವಿ. ಅದು ಕಟ್ಟಿ ಮಾಡ್ಬಿಟ್ಟು ಕೋಳಿಗೆ ಬೆಳಿಗ್ಗೆ ಬಿಡುವಾಗ ಹಾಕೊಡ್ತೀವಿ. ಅದು ತಿನ್ಕೊಳ್ತದೆ, ಮೊಟ್ಟೆನೂ ಆಗ್ತಾ ಇರ್ತದೆ. ಸುಮಾರು ವರ್ಷದಿಂದಲೇ ನನ್ನ ತಾಯಿ ಅಜ್ಜಿ ಕಾಲದಿಂದಲೇ ಕೋಳಿಗಳನ್ನ ಸಾಕ್ತಾರೆ. ಸದ್ಯಕ್ಕೆ ಎಷ್ಟಿದೆ ಸರ್ ಕೋಳಿ? ಈಗ ಒಂದು 75-80 ಕೋಳಿಗಳಿದೆ. 75-80 ಕೋಳಿಗಳು ಬಿಟ್ಟು ಮೇಯಿಸ್ತೀನಿ, ಗೂಡಲ್ಲಿ ಹಾಕಿ ಸಾಕುದಲ್ಲ. ನಾಟಿ ಕೋಳಿಗಳನ್ನ ಆರಾಮ್ ಬಿಟ್ಟಾಗಿ ಮೇಯಿಸಬಹುದು ಅಂತ. ಅದು ಮೊಟ್ಟೆನೂ ಕೊಡ್ತಾ ಇದ್ದೀನಿ. ಮೊಟ್ಟೆ 10ರಿಂದ 12 ಪ್ರಕಾರ ಕೊಡ್ತೀನಿ. ಮತ್ತೆ ಮಾಂಸಕ್ಕೆ ಯಾರಾದ್ರೂ ಬಂದು ಇಸ್ಕೊಳ್ತಾರೆ, 350 ರೂಪಾಯಿ ಮಾಂಸಕ್ಕೆ ಕೆಜಿ ಲೆಕ್ಕ. ಅದು ಕೋಳಿ ಲೆಕ್ಕ ಕೊಡ್ತಾ ಇಲ್ಲ, ಕೆಜಿ ಲೆಕ್ಕ ಕೊಡ್ತಾ ಇದೆ. ಕೋಳಿ ಅಂದ್ರೆ ನಾವು ಕೊಯ್ದು ಮಾಂಸ ಮಾಡಿ ಕೊಡಲ್ಲ, ತೂಗಿಸ್ಬಿಟ್ಟು 350 ರೂಪಾಯಿ ಪ್ರಕಾರ ಕೊಡ್ತಾ ಇರೋದು ಅಂತವ. ಸರ್, ಈಗ ಇನ್ನೊಂದು, ಈಗ ನೀವು ಬಿಟ್ಟು ಸಾಕ್ತಾ ಇದ್ರೆ ಮೊಟ್ಟೆ ಎಲ್ಲಿ ಬೇಕಾರಲ್ಲ ಹಾಕ್ತಲ್ಲ? ಇಲ್ಲ, ಅದಕ್ಕೆ ಅದು ಮೊಟ್ಟೆ ಹಾಕೋ ಜಾಗದಲ್ಲಿ ಒಂದು ಮೊಟ್ಟೆನ ಅಲ್ಲಿ ಇಟ್ಬಿಟ್ರೆ ಅದೇ ಜಾಗದಲ್ಲಿ ಬಂದ್ಬಿಟ್ಟು ಅದು ಮೊಟ್ಟೆ ಹಾಕ್ತಾ ಇರುತ್ತೆ. ಓಕೆ, ಹಾಗೆ ಆ ರೀತಿ ನೀವು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಂತ. ಸರ್, ನಾಟಿ ಸಾಮಾನ್ಯವಾಗಿ ನಮ್ದು ಈಗ ಈ ಬಾಯ್ಲರ್ ಕೋಳಿಗಳು ಬರ್ತಾವಲ್ಲ, ಸೊ ಅವು ದಿನಕ್ಕೆ 1 ಮೊಟ್ಟೆ ಮಿನಿಮಮ್ ಹಾಕ್ತವೆ ಅಂತ ಹೇಳ್ತಾರೆ. ಈ ನಾಟಿ ಕೋಳಿಗಳು ಹೆಂಗೆ ತಿಂಗಳಿಗೆ 30 ಮೊಟ್ಟೆ? ಇಲ್ಲ, ತಿಂಗಳಿಗೆ ಏನು 30 ಮೊಟ್ಟೆ ಹಾಕಲ್ಲ. ನನ್ನ ಹತ್ರ ಒಂದು ಈಜಿಪ್ಷಿಯನ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಕೋಳಿ ಇದೆ, ಅದು ನಾಟಿ ಕೋಳಿನೇ. ಅದು ಎವರೇಜ್ ಸಿಗುತ್ತೆ, ತಿಂಗಳಿಗೆ ಒಂದು 29 ಮೊಟ್ಟೆ ಆದ್ರೆ ಸಿಗುತ್ತೆ. 28ರಿಂದ 29 ಮೊಟ್ಟೆ ಸಿಗುತ್ತೆ. ನಾಟಿ ಕೋಳಿ ಅಂದ್ರೆ ನಮ್ಮ ನಾರ್ಮಲ್ ನಾಟಿ ಕೋಳಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಗ್ಯಾಪಲ್ಲಿ ಕೊಡುತ್ತೆ, ಒಂದೊಂದ್ಸಲಿ ಕಂಟಿನ್ಯೂ ಕೊಡ್ತದೆ. ಆ ರೀತಿಯಾಗಿ ಇಲ್ಲಿ ನಾಟಿ ಕೋಳಿ ಮೊಟ್ಟೆಗೆ ಡಿಮ್ಯಾಂಡ್ ಇಲ್ಲಿದೆಯಾ, ಕೊಡಗಲ್ ಇದೆಯಾ? ಯಾಕಂದ್ರೆ ನನ್ನ ಹತ್ರ ನನಗೆ ಬಾಕಿ ಆಗಲ್ಲ. ನನಗೀಗ ಡಿಪಾರ್ಟ್ಮೆಂಟ್ ಅವರಾಗಲಿ ಬೇರೆ ನನ್ನ ಫ್ರೆಂಡ್ಸ್ ಆಗಲಿ ಡೈಲಿ ಆರ್ಡರ್ ಇದ್ದೇ ಇರುತ್ತೆ. ನಾನು ಈಗ ಒಬ್ಬರಿಗೆ ಕೊಡಕ್ಕೆ, ಈಗ ವಿರಾಜಪೇಟೆ ಕ್ರೈಮ್ ಅವರೊಬ್ರು ಬೇಕು ಅಂತ ಹೇಳಿದ್ದಾರೆ, ಅವ್ರಿಗೆ ಈಗ ತೆಗೆದಿಟ್ಟಿದ್ದೀನಿ. 10 ರೂಪಾಯಿ 12 ರೂಪಾಯಿ ಪ್ರಕಾರ ತಗೊಂಡು ಹೋಗ್ತೀನಿ. ಏನು ಸೇಲಿಗೆ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಖರ್ಚೇನು ಜಾಸ್ತಿ ಇಲ್ಲ, ಭತ್ತದ ಒಟ್ಟು ಉಳಿದಿರೋ ಭತ್ತದ ಒಟ್ಟು ಕೊಡೋದು. ಆಮೇಲೆ ನೀವೇ ಅದನ್ನ ಕೆಲವೊಂದನ್ನು ನಾನೇ ಮರಿ ಮಾಡಿಸ್ತೀನಿ, ನಾನೇ ಮರಿ ಮಾಡಿಸೋದು ಇಲ್ಲೇ ನನ್ನ ಇದರಲ್ಲೇ ಅಡ ಇಡಿಸ್ಬಿಟ್ಟು ಮೊಟ್ಟೆಗಳನ್ನ ಅಡ ಇಡಿಸ್ಬಿಟ್ಟು ನಾನೇ. ಈಗ ಇದಂದ್ರೆ ಈಜಿಪ್ಟಿಯನ್ ಯಾವ್ದು ನಾಟಿ ಕೋಳಿ, ಅದ್ರದ್ದು ಮರಿ ನೀವು ಮಾಡಿಸಿದ್ದ ತಂದಿದ್ದು? ಅದು 2 ಕೋಳಿನ ನಾನು ಕೇರಳದಿಂದ ತರಿಸಿದ್ದು. ಚೆಕ್ ಪೋಸ್ಟ್ ಗೆ ತಂದು ಅಲ್ಲಿಂದ ತರುವಾಗಲೇ ಅವ್ರು ಹೇಳಿದ್ರು, ಇದನ್ನ ಬಿಟ್ಬಿಡ್ಬೇಡ, ರಾಕೆಟ್ ತರ ಹಾರುತ್ತೆ ಅಂತ. ಹಂಗೆ ಗೂಡಲ್ಲಿ ಎಲ್ಲ ಇದು ಮಾಡ್ಬಿಟ್ಟು ತಂದು ಇಲ್ಲಿ ಸೇರಿಸಿದ್ವಿ. ಅದು ಅಡ ಇಡಲ್ಲ, ಮೊಟ್ಟೆ ಹಾಕ್ತಾನೇ ಇರೋದು, ಕಂಟಿನ್ಯೂ ಮೊಟ್ಟೆ ಹಾಕ್ತಾರೆ. ಕಾವು ಕೊಡಲ್ಲ. ಓಕೆ. ಈಗ ಹಂಗಂದ್ರೆ ಮತ್ತೆ ಬೇಕಂದ್ರೆ ಮತ್ತೆ ಬೇರೆ ಕೋಳಿಗೆ ಅಡ ಇಡಿಸೋದು. ಬೇರೆ ಕೋಳಿಗೆ ಅಡ ಇಡಿಸೋದು. ಬೇರೆ ಕೋಳಿಗೆ ಅಡ ಇಡಿಸೋದು. ಆ ರೀತಿ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಕಡಕ್ನಾಥ್ ಇದೆ ಸುಮಾರು, ಅದು ಅಷ್ಟೇ ಸುಮಾರು ಮೊಟ್ಟೆ ಹಾಕುತ್ತೆ, ಅದು ಅಡ ಇಡಲ್ಲ, ಅಡ ಕೂರಲ್ಲ. ಬೇರೆ ಕೋಳಿ ಹತ್ರ ಮಾಡಿಸ್ತಾಯ್ತು. ಓಕೆ ಸರ್, ಇದನ್ನ ನೀವು ಸದ್ಯ ಕೇಳಿದ್ರೆ ಒಂದು 50-60 ಇದೆ ಅಂತ, ಇನ್ನು ಜಾಸ್ತಿ ಮಾಡೋದು ಇದೆಯಾ? ನಾನು ಅದು ಏನಂದ್ರೆ, ನಾನೀಗ ಮೊಟ್ಟೆ ಹಾಕಿದ ಕೋಳಿ ಕಾಪಿ ಕೂರುತ್ತಲ್ಲ, ಮೊಟ್ಟೆ ಸುಮಾರು ಇದ್ರೆ ಅದಕ್ಕೆ ಇಟ್ಬಿಡ್ತೀನಿ. ಒಂದು 12, 15, 20 ಮೊಟ್ಟೆ ಇಡ್ತೀನಿ. ಆ ಥರ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಒಂದೊಂದ್ಸಲಿ 100 ಆಗುತ್ತೆ, ಒಂದ್ಸಲಿ 150 ಆಗುತ್ತೆ, ಒಂದ್ಸಲಿ 70 ಆಗುತ್ತೆ, 50 ಆಗುತ್ತೆ. ಈ ತರ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಕೋಳಿ ಏನಾದ್ರು ಕಾವು ಕೂಡ ಕುಳಿತು ಅಂದ್ರೆ ನೀವು ಬಿಡ್ತೀರಾ? ಇಲ್ಲ ಅಂತಂದ್ರೆ ನಿಧಾನ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಎಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ
ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದು ಕೋಳಿದಾಯ್ತು. ಒಂದು ಸ್ವಲ್ಪ ಅಂದರೆ ತುಂಬ ಡೀಟೇಲ್ ಆಗಿ ಮಾಡಕ್ಕೆ ನೀವು ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ಬಗ್ಗೆ ಆಯಿತು. ಹಸು ನೀವು ಮುಂಚೆ ತುಂಬ ಸಾಕ್ತಾ ಇದ್ರಿ ಅಂತ. ಹಸು ಸುಮಾರು ಹಸು ಇತ್ತು, ಆದರೆ ನನಗೆ ಒಂದು ಬೇರೆ ಎಲ್ಲಿಗೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಇತ್ತು. ಅದಕ್ಕಾಗಿ ಸ್ವಲ್ಪ ಹಸುಗಳನ್ನ ಕೊಟ್ವಿ ನಾವು. ಈಗ ನನ್ನ ಮನೆ ಖರ್ಚಿಗಿರುವಂತ ಒಂದು 2 ಹಸು 3 ಹಸುವನ್ನ ಇಟ್ಟಿದ್ದೀನಿ. ಒಂದು 15 ಲೀಟರ್ ಹಾಲು ಸಿಗುತ್ತೆ ಒಂದರಲ್ಲಿ, ಅದು ಮಾತ್ರ ಮರಿ ಹಾಕಿದೆ. ಇನ್ನೊಂದು ಗಬ್ಬ ಇದೆ. 15 ಲೀಟರ್ ಹಾಲಲ್ಲಿ ನನಗೆ 1 ಲೀಟರ್ ಇಟ್ಬಿಟ್ಟು ಬಾಕಿ ಎಲ್ಲ ಕೊಡ್ತಾ ಇದ್ದೆ. ಡೈರಿ ಅಲ್ಲ, ಲೋಕಲಿಗೆ ಕೊಡ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಅದಕ್ಕೆ ಹೆಂಗೆ ಸರ್, ಅಂದ್ರೆ ಹಸಿ ಹುಲ್ಲು, ಒಣ ಹುಲ್ಲು, ಫೀಡ್ಗಳನ್ನೆಲ್ಲ ಮುಂಚೆ ಹಾಕ್ತಿದ್ರ? ಈಗಲೂ ಕೊಡ್ತೀನಿ. ಈಗಲೂ ನಾನು ಫೀಡ್ ಅಂತ ಹೇಳ್ಕೊಡಲ್ಲ, ತೌಡು, ನಮ್ದು ಭತ್ತದ ತೌಡು ಹಾಕ್ತೀನಿ, ಗಂಜಿ ಹಾಕ್ತೀನಿ, ಮತ್ತೆ ಇಲ್ಲಿದು CO3 ಹುಲ್ಲು ಹಾಕ್ತೀನಿ. ನಮ್ದು ಒಣಗಿದ ಹುಲ್ಲು ಇರುತ್ತೆ, ಅದು ಹಾಕೊಂಡು ಕೊಡ್ತೀರಾ? ಮುಂಚೆನೂ ಹಾಗೆ ಆಗಿತ್ತು? ಮುಂಚೆನೂ ಅದೇ ರೀತಿ ಇತ್ತು. ಸೊ ಒಟ್ಟಲ್ಲಿ ಅಂದ್ರೆ ನಾನು ಕೇಳ್ತೇನೆ ಅಂದ್ರೆ, ಹೈನುಗಾರಿಕೆ ನಿಮಗೆ ಲಾಭ ಇತ್ತು, ಬಟ್ ನೀವು ಬೇರೆ ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡು ಮಾರಿದ್ದೆ ಹೊರತು ನಷ್ಟ ಆಗಂತೂ ಮಾರಿದ್ದ. ನನ್ನ ಹತ್ರ ದೊಡ್ಡ ದೊಡ್ಡ ಗೂಳಿಗಳಿತ್ತು. ಒಂದು ಕಣ್ಣನ್ ಅಂತ ಹೇಳಿತ್ತು, ಒಂದು ದೊಡ್ಡದು ಒಂದು ಹೆಸರಾಗಿ ತುಂಬಾ ಚೆನ್ನಾಗಿರೋದು, ಒಂದು ದೊಡ್ಡ 2 ಕ್ವಿಂಟಲ್ ಆ ಥರ ಎಲ್ಲ ಇರುವಂಥದ್ದು. ಅದೆಲ್ಲ 1.5 ವರ್ಷಕ್ಕೆ ಬಂದ ಸೈಜುಗಳು ಹಾಲು ಇದು ಮಾಡಿ. ನಂದೊಂದು ಲೆಕ್ಕ ಇದೆ, 4 ಮೊಲೆಯಲ್ಲಿ 1 ಮೊಲೆ ಕರುವಿಗೆನೆ ಹಾಲು. ಅದು ನಾನು ನನ್ನ ಕೆಲಸದವರಿಗೆ ಅದನ್ನ ಕರೆಯೋದೇ ಬೇಡ ಅಂತ ಹೇಳ್ತೀನಿ. ಹಾಲು ಇಲ್ಲದಾದ್ರೂ ತೊಂದರೆ ಇಲ್ಲ, ಅದ್ರ ತಾಯಿದ ಹಾಲು 1 ಮೊಲೆ ಅವನಿಗೆ ಬಿಟ್ಬಿಡು ಅಂತ. ಹಂಗೆ ಸಾಕಿದ ಕರುಗಳಲ್ಲ. ಈಗ ಒಂದು ಬಲರಾಮದಿಂದ ಒಂದು ಕರು ಇದೆ, ಚೆನ್ನಾಗಿದ್ದಾನೆ ಅವನು ಅಷ್ಟೇ. ಅವನು ಹಾಲು ಕುಡಿದು ಅವನಿಗೆ ಎಲ್ಲಿಯಕ್ಕೆ 4 ಜನ ಬೇಕು, ಆ ಥರ ಸಾಕುದು ನಾನು. ಬೇರೆ ಹಾಲು ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕರೆದ್ಬಿಟ್ಟು ಕೊಡಕ್ಕಿಲ್ಲ. ಸೊ ಅಷ್ಟೊಳ್ಳೆ ರೀತಿ ಮಾಡ್ತಾ ಇದ್ರೆ ಆಗಿತ್ತು. ಅದು ತರ. ಮತ್ತೆ ಹಾಲು ಕೊಡುವುದು ಅಷ್ಟೇ, ಹಾಲು ಹೆಂಗೆ ಬಕೆಟಲ್ಲಿ ಕರೆದು ಬಂದಿದೆ ಹಂಗೇನೆ ಅಳದೆ ಮಾಡ್ಬಿಟ್ಟು ಬಾಟ್ಲಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಅದರಲ್ಲಿ ಒಂದಿಷ್ಟು ನೀರು ಏನಿಲ್ಲ. ಸೊ ಹಂಗಂದ್ರೆ ಅದಕ್ಕೆ ನಿಮಗೆ ಲೋಕಲ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ನಿಮ್ದು ಹಾಲಿಗೆ. ಸರಿ ಸರ್, ನಾವು ಇನ್ನೊಂದು ಬಹಳ ಒಂದು ಆಶ್ಚರ್ಯಕರವಾದ ಸಂಗತಿ ಕೇಳಲ್ಪಟ್ಟು, ನೀವು ಬೆಕ್ಕುಗಳನ್ನು ಕೂಡ ಇದು ಮಾಡ್ತಿದ್ರಿ, ಬೆಕ್ಕು ಮರಿಯಿಂದ ಮಾಡ್ತಿದ್ರಿ, ಬೆಕ್ಕು ಬ್ರೀಡ್ ಮಾಡ್ತಿದ್ರಿ, ಪರ್ಷಿಯನ್ ಕ್ಯಾಟ್ಸ್ ಸುಮಾರಿತ್ತು. ಅದು ಹೇಗೆ ಸರ್ ನಿಮಗೆ ಅದ್ರ ಬಗ್ಗೆ ಇದು ಬಂದಿದೆ? ಅದು ನಾನು ಒಂದ್ಸಲ ಮ್ಯಾಗಝೀನ್ ಅಲ್ಲಿ ಒಂದ್ಸಲ ನೋಡಿದೆ, ಕ್ಯಾಟ್ಸ್ ರೇಟ್ ನೋಡಿದೆ. ಆಗ ಹಿಮಾಲಯನ್ ಕ್ಯಾಟ್ ಎಷ್ಟು, ಪರ್ಷಿಯನ್ಗೆ ಎಷ್ಟು, ಸೈಬೀರಿಯನ್ಗೆ ಎಷ್ಟು ಅಂತೆಲ್ಲ ರೇಟ್ ಇತ್ತು. ಆಗ ನಾನು ನನ್ನ ಮಿಸಸ್ಗೆ ಹೇಳಿದೆ, ನಮಗೆ ಒಂದು ನೋಡೋಣ ಸ್ಯಾಂಪಲ್ ಅಂತ. ಆಗ ಅವಳ ಮನೆಯಲ್ಲಿತ್ತು, ಅವರ ಮನೆಯಿಂದ ಒಂದು 2 ತಗೊಂಡು ಬಂದೆ. ಅದರಲ್ಲಿ ಸುಮಾರು ಬೇಕಾಯ್ತು.
ಸುಮಾರು ಬೇಕಾಗ್ಬಿಟ್ಟು ಎಲ್ಲ 15,000 12,000ಕ್ಕೆಲ್ಲ ಮಾರಿದ್ದೀವಿ. ಓಕೆ ಓಕೆ ಓಕೆ. ಹಾಂ 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 ಹಂಗೆ ಎಲ್ಲಾನು ಕೊಟ್ಟು ಇದು ಮಾಡಿದ್ದೀವಿ. ಮಾಡಿದ್ದೀರಾ? ಮತ್ತೆ ಈಗ ಬಿಟ್ರ ಇಲ್ಲ ಇದೆ, ಈಗ ಒಂದಿದೆ, ಇನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅದು. ಈಗ ಮತ್ತೆ start ಮಾಡ್ತೀರಾ? ಅಜ್ಜಿಗೆಲ್ಲ ಹೋಗ್ಬಿಟ್ಟು ಬಂದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು. ಸರ್, ಇದು ಅಂದರೆ ನಮ್ಮ ನಾರ್ಮಲ್ ಬೆಕ್ಕು ಸಾಕೋದಕ್ಕೂ ಪರ್ಷಿಯನ್ ಬೆಕ್ಕು ಜಾತಿ ಬೆಕ್ಕು ಸಾಕೋದಕ್ಕೂ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಹೇಗೆ ಏನು ಡಿಫ್ರೆನ್ಸ್? ಲಾಂಗ್ ಡಿಫ್ರೆನ್ಸ್ ಇದೆ. ನಮ್ಮ ನಾರ್ಮಲ್ ಬೆಕ್ಕಿಗೆ ಒಂದಿಷ್ಟು ಅನ್ನ ಕೊಟ್ಬಿಟ್ಟು ಒಂದಿಷ್ಟು ಹಾಲು ಇದು ಕೊಟ್ಬಿಟ್ರೆ ಆಯ್ತು. ಇವರಿಗೆ ಹಂಗೆ ಅಲ್ಲ, ಇವ್ರನ್ನ ತುಂಬಾ ಕೇರ್ ತಗೊಳ್ಬೇಕು. ಅದಕ್ಕೆ ಬ್ರಷಿಂಗ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಅದರದ್ದೇ ಫುಡ್ ಬೇಕು. ಬೇರೆ ಯಾವ ಫುಡ್ ತಿನ್ನಲ್ಲ, ಹೊರಗಡೆ ಬಿಡಕ್ಕಾಗಲ್ಲ. ಹೊರಗಡೆ ಬಿಟ್ರೆ ಹೋಗ್ಬಿಟ್ಟು ಜಗಳ ಮಾಡ್ತಾರೆ. ಅಗ್ರೆಸಿವ್ ತುಂಬಾ, ಬೇರೆ ಬೆಕ್ಕನ್ನು ಕಂಡ್ರೆ ಓಡಿಸ್ಕೊಂಡು ಕಚ್ಚುತ್ತೆ. ಈ ತರ ಎಲ್ಲ ಇರೋದಕ್ಕಾಗಿ ಅವ್ರನ್ನ ತುಂಬಾ ಕೇರ್ ತಗೊಳ್ಬೇಕು. ಸರ್, ಆಮೇಲೆ ದೊಡ್ಡದು ಬೆಕ್ಕು ಕೂಡ ಇದು ಮಾಡ್ತಿದ್ರು. ಹೌದು, ಸೈಬೀರಿಯನ್ ಇತ್ತು, ಒಂದು ಒಳ್ಳೆ ಚೀತಾ ತರ ಇತ್ತು, ಒಂದು ಎಷ್ಟು ದೊಡ್ಡದಿತ್ತು. ಅವನು ನನ್ನ ಫ್ರೆಂಡಿಗೆ ಹಂಗೆ ಫ್ರೀಯಾಗಿ ಕೊಟ್ಟೆ. KVK ಇರೋಬ್ರು ನನ್ನ ಫ್ರೆಂಡ್, ಅವ್ರ ಫ್ರೆಂಡಿಗೆ ಫ್ರೀಯಾಗಿ ಕೊಟ್ಬಿಟ್ಟು ತಗೊಂಡೋಗಿ ಸಾಕು ಅಂತ ಹೇಳ್ಬಿಟ್ಟು. ಓಕೆ ಓಕೆ ಓಕೆ. ಸೊ ಅಂದ್ರೆ ನಿಮ್ದು ಅದನ್ನ ಫ್ಯಾಷನಿಗೆ ಶುರು ಮಾಡಿದ್ದು, ಬಟ್ ಲಾಭದಾಯಕವಾಗಿ ಉದ್ಯಮ ಆಗಿತ್ತು ಅಂದ್ಕೊಂಡು. ಸರ್, ಅದು ಎಷ್ಟಕ್ಕೆ ಮರಿ ಎಷ್ಟಕ್ಕೆ ತಂತಿದ್ರಿ? ಎಷ್ಟಕ್ಕೆ ಮರಿನ? ನನಗೆ ಆಕ್ಚುಲಿ ಮರಿ ಒಂದು ಮರಿಗೆ ಮಾತ್ರ ನಾನು ದುಡ್ಡು ಕೊಟ್ಟಿದ್ದೀನಿ, ಒಂದು ಮರಿಗೆ ದುಡ್ಡು ಕೊಟ್ಟಿಲ್ಲ, ಫ್ರೀಯಾಗಿ ಅವ್ರು ಕೊಟ್ಟರು. 2 ಮರಿ ಫ್ರೀಯಾಗಿ ಕೊಟ್ಟರು ನನಗೆ. ಆ್ಯಕ್ಚುಲಿ ಅದು 15,000, 10,000, 12,000, 20,000 ಎಲ್ಲ ಒಂದೊಂದು ಮರಿಗಳು ಜಾತಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಡಿಮ್ಯಾಂಡ್ ಹಂಗಿದ್ಯಾ? ಎಲ್ಲಿಂದ ಸರ್? ಎಲ್ಲಿಂದ? ಭಯಂಕರ ಡಿಮ್ಯಾಂಡ್ಸ್ ಇದೆ, ಭಯಂಕರ. ಕೇರಳದಲ್ಲಂತೂ ಇದೊಂದು ಎಲ್ಲ ಮನೆಗೂ ತಗೊಳ್ತಾರೆ. ನಂದೀಗ 2 ಬೆಕ್ಕು ಕೇರಳದಲ್ಲಿ ಒಬ್ಬರು ಮನೇಲಿದೆ, ಅವ್ರು ಕೊಟ್ಟಿದ್ದೀನಿ. ಅವರು ಒಂದು 15,000ಕ್ಕೆ ತಗೊಂಡ್ರು, ಒಂದು 18,000ಕ್ಕೆ ತಗೊಂಡ್ರು. 18,000ಕ್ಕೆ ತಗೊಂಡ್ರು. ಅದು ಎಷ್ಟು ತಿಂಗಳು ಮರಿ ಕೊಡ್ತೀರಾ? ಹೇಗೆ ಅದು ಸರಿಯಾಗಿ ಹಾಲು ಕುಡಿದ್ಬಿಟ್ಟು ಬೆಳೆದು ಅದರದ್ದು ಫುಡ್ ಅದು ಸರಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 3 ತಿಂಗಳು 4 ತಿಂಗಳಲ್ಲಿ ಕೊಟ್ಬಿಡ್ತೀನಿ. ಸರ್, ಇದಂದ್ರೆ ಕುತೂಹಲಕಾರಿ. ಯಾಕಂದ್ರೆ ನಮ್ದು ಬೇಕು ನಾವು ನೋಡಿದೀವಿ, ಒಂದ್ ಬಾರಿ ಮರಿ ಹಾಕಿದ್ರೆ ಮಿನಿಮಮ್ 3-4 ಹಾಕೋದು ಇರುತ್ತೆ. ಕೆಲವು ಮರಿ 1-2 ಹಾಕತ್ತೆ. ಆ ರೀತಿ 8 ಮರಿಯಲ್ಲಿ ಹಾಕಿದ್ವಿ. 8 ಮರಿ ಹಾಕಿದ್ ಬೇಕಿತ್ತು ನನ್ನ. ಸೊ 8ಕ್ಕೆ 8 ಉಳಿದಿದ್ದು. 8ಕ್ಕೆ 8 ಉಳಿದಿತ್ತು. 8ಕ್ಕೆ 8 ಉಳಿದಿದ್ದು. ಓಕೆ ಓಕೆ. ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ರಾತ್ರಿ ಮಲಗುವಾಗ ಈ ಮರಿ ಹಾಕಿದ ಬೆಕ್ಕುಗಳು ಸಡನ್ ಆಗಿ ಅದನ್ನ ಒಂದು ಮರಿನ ತಿಂದ್ಬಿಡ್ತವೆ. ಹೌದು ಹೌದು. ನಾನೇನ್ ಮಾಡ್ತೀನಿ, ರಾತ್ರಿ ಅದ್ರ ಜೊತೆ ಬಿಡಲ್ಲ. ರಾತ್ರಿ ಅದನ್ನ ಬೇರೆ ತಾಯಿನ ಬೇರೆ ಮಾಡ್ತೀನಿ. ಬೆಳಿಗ್ಗೆ ಹಾಲು ಕೊಡುವ ಟೈಮಲ್ಲಿ ಜೊತೆಲಿ ಸೇರಿಸ್ಬಿಟ್ಟು ಹಾಲು ಕೊಡಿಸ್ಬಿಟ್ಟು ಸಡನ್ ಆಗಿ ತಾಯಿನ ಬೇರೆ ಮಾಡೋದು. ಓಕೆ ಓಕೆ ಓಕೆ. ಸೊ ಅದಕ್ಕೆ ಯಾವುದು ಸಾಯಿದ್ರೆ ಒಳ್ಳೆ ಲಾಭದಾಯಕ ಉದ್ಯಮವಾಗಿ ಮಾಡ್ತಿದ್ರೆ. ಈಗ ಮತ್ತೆ ಹಜ್ ಯಾತ್ರೆ ಮುಗಿಸ್ಕೊ ಬಂದ್ಮೇಲೆ ಮತ್ತೆ ವಾಪಸ್ ನೀವು ಮಾಡೋ ಪ್ಲಾನ್ ಕೂಡ ಇದೆ ಅಂತ ಅನ್ಕೊಂಡು. ಅಂದ್ರೆ ನಾವು ಇದ್ಯಾಕೆ ಕೇಳಿದ್ರೆ ಅಂತಂದ್ರೆ, ಸಾಮಾನ್ಯವಾಗಿ ಕೋಳಿ ಒಂದು ನಂದೊಂದು ಶೋ ನಡೀತು KVKಯಲ್ಲಿ ಬೆಕ್ಕುದು. ಅಲ್ಲ, ನಿಮ್ಮ ಫಾರೆಸ್ಟ್ ಕಾಲೇಜಲ್ಲಿ ನಡೀತು. ಆಗ ಜನ ಎಲ್ಲ ಬಂದು, ನಂದೊಂದು ಹಾಡದೊಂದಿತ್ತು, ಇವಾಗ ಬೆಕ್ಕುಗಳದಿತ್ತು. ಎಲ್ಲ ಜನ ಬಂದು ನೋಡ್ತಾ ಇದ್ರು ಅದನ್ನು. ರೈತರಿಗೂ ಬೇರೆಯವರಿಗೂ ಸಹಿತ ಇಂಟ್ರೆಸ್ಟ್ ಇತ್ತು ಈ ರೀತಿ ಮಾಡಬೇಕು ಅಂತ, ಬ್ರೀಡಿಂಗ್ ಮಾಡಬೇಕು, ಜನರಿಗೆ ಬ್ರೀಡಿಂಗ್ ಮಾಡಬೇಕು, ಸಾಕಬೇಕು ಅಂತ. ಯಾಕಂದ್ರೆ ಇದೆಲ್ಲ ದೊಡ್ಡ ಖರ್ಚಿಲ್ಲದ ಇದು ಮನೆಯ ಗೃಹಸ್ಥಿಗೆ. ಅಂದ್ರೆ ನಾನೀಗ ಇದೆಲ್ಲ ಮಾಡ್ಬೇಕಾದ್ರೆ ನಮ್ಮ ಮಿಸ್ಸಸ್ಗೆ ಒಂದು ಸಪೋರ್ಟ್ ಇರ್ಬೇಕು. ಈಗ ನನ್ನ ಕೃಷಿದು ಮೈನ್ ಸಪೋರ್ಟ್ ನನ್ನ ಮಿಸ್ಸಸ್. ಅವ್ರಿಗೆ ಇಂಟ್ರೆಸ್ಟ್, ಮನೆ ಗೃಹಸ್ಥಿಗೆ ಇಂಟ್ರೆಸ್ಟ್ ಇಲ್ಲದ್ರೆ ನಮ್ಗೆ ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲವೂ ಮಾಡ್ಬೋದು. ಈಗ ನಂದು ಈಗ ನನ್ನ ಮಗ ಒಬ್ಬ MBA ಮಾಡಿದ್ದಾನೆ, ರೀಸೆಂಟಾಗಿ ಅವ್ನಿಗೆ ಜಾಬ್ ಆಯಿತು. ಇನ್ನೊಬ್ಬ BBA ಮಾಡ್ತಾ ಇದ್ದಾನೆ. ಅವರು ಬಂದರೂ ಸಹ ಹಸುವಿನ ಕೊಟ್ಟಿಗೆ ಏನು, ಹಾಲೇನು ಕರೆಯೋದು, ಅದು ಅವ್ರು ಮಾಡಲೇಬೇಕು. ಅದು ಸಗಣಿ ತೆಗೆಯೋದು ತೆಗಿಲೇಬೇಕು. ಎಲ್ಲ ಕೆಲಸ ಅವರಿಗೂ ಗೊತ್ತಿರಬೇಕು. ನಿಮ್ಗೆ ಸಪೋರ್ಟ್ ಆಗಿ ಅವ್ರನ್ನು ಕೂಡ ಮಾಡ್ಕೊತಾ ಇರಬೇಕು ಅಂತ. ಈಗ ನನ್ನ ಮಿಸ್ಸಸ್ ಬೆಳಿಗ್ಗೆ ಕೆಲಸದವರಿಲ್ಲ, ಅವಳೇ ಹಾಲು ಕರೀತಾಳೆ. ಅವಳು ಬಿಸಿ ಇದ್ರೆ ನಾನು ಹಾಲು ಕರಿತೀನಿ. ಇದಂದ್ರೆ ಒಂದು ಕೃಷಿ ಅನ್ನೋದು ಒಂದು ಕುಟುಂಬದ ಕೆಲಸ, ಒಬ್ಬರ ಕೆಲಸದಿಂದ ಆಗಲ್ಲ ಅಂತ ಹೇಳ್ತಾ ಇರೋದು. ಸರಿ ಸರ್, ನಾವು ಆ್ಯಕ್ಚುಲಿ ಅಂದರೆ ಸಮಗ್ರ ಕೃಷಿಯಲ್ಲಿ ಪ್ರಾಣಿ ಸಾಕೋದು ಅಂತ ಒಂದು ಅವಿಭಾಜ್ಯ ಅಂಗ. ಅದ್ರ ಜೊತೆಗೆ ನಮಗೆ ಖುಷಿ ಅನಿಸಿದ್ದು, ನೀವು ಕೋಳಿ, ಜೇನು, ಹಸು ಬಗ್ಗೆ ಮಾಡ್ತಿದ್ರಿ. ಹಸು ಈ ಸದ್ಯ ಕಡಿಮೆ ಇದೆ ಅಂತ ಅಂದ್ರಿ. ಕೋಳಿ ಸುಮಾರಷ್ಟಿದೆ, ಜೇನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಮಾಡಬೇಕು ಅಂತಿದ್ರ. ಎಲ್ಲರಿಗಿಂತ ಮಜಾ ಅನಿಸಿದ್ದು, ನೀವು ಬೆಕ್ಕನ್ನು ಸಹಿತ ಸಾಕ್ತಿದ್ರಿ, ಬೆಕ್ಕನ್ನು ಮರಿ ಮಾಡಿ ಅದನ್ನು ಕೂಡ ಮಾಡ್ತಿದ್ರಿ. ಸೊ ಅದ್ರ ಬಗ್ಗೆ ನಾವು ಒಂದಿಷ್ಟು ಕುತೂಹಲಕಾರಿಯಾದಂತಹ ಮಾಹಿತಿಗಳನ್ನು, ಒಂದಿಷ್ಟು ಒಳ್ಳೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ತಗೊಂಡ್ವಿ. ಸೊ ಇಷ್ಟೊತ್ತು ತನಕ ಸರ್ ನಮ್ಮ ವೀಕ್ಷಕರಿಗೆ, ನಮ್ಮ ವಾಹಿನಿಗೆ ನೀವು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದ. ಹನೀಫ್ ಸರ್ ಸಾಮಾನ್ಯವಾಗಿ ಎಲ್ಲ ರೈತರು ಮಾಡೋ ರೀತಿ, ಇಲ್ಲಿ ಮಾಡೋ ರೀತಿಯೇ ಕೋಳಿ ಸಾಕಾಣಿಕೆ ಮಾಡ್ತಾರೆ, ನಾಟಿ ಕೋಳಿಯನ್ನು. ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ.
ಅದರ ಜೊತೆಗೆ ಹಸು ತುಂಬ ಸಾಕ್ತಾಯಿದ್ರು ಮುಂಚೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿ ಮನೆಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದಾರೆ. ಉಳಿದಿದ್ದನ್ನು ಹೆಚ್ಚಾಗಿದ್ದನ್ನು ಇಲ್ಲೇ ಲೋಕಲಲ್ಲಿ ಆರಾಮಾಗಿ ಮಾರ್ತಾಯಿದ್ದಾರೆ. ಒಳ್ಳೆ ಗುಣಮಟ್ಟದ ಹಾಲು ಕೊಡ್ತಾರೆ ಅಂದ್ಕೊಂಡು ಎಲ್ಲರೂ ಸಹಿತ ತಗೊತಾ ಇದ್ದಾರೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಒಂದು ಸ್ವಲ್ಪ ಭಾಗದಲ್ಲಿ ನಾವು ಅವರು ಬೆಕ್ಕನ್ನು ಸಹಿತ ಸಾಕಿದ್ರು, ಬೆಕ್ಕು ಮರಿಗಳನ್ನು ಮಾಡಿ, ಪರ್ಷಿಯನ್ ಜಾತಿಯ ಬೆಕ್ಕಿನ ಮರಿಗಳನ್ನು ಮಾಡಿ ಬೇರೆಯವರಿಗೆ ಮಾರ್ತಾಯಿದ್ರು. ಅದನ್ನು ಒಂದು ಹೊಸ ಉದ್ಯಮವಾಗಿ ಶುರು ಮಾಡಿದ್ರು ಅಂತ ನಾವು ಕೇಳಲ್ಪಟ್ವಿ. ಅದ್ರ ಬಗ್ಗೆ ಸಹಿತ ಮಾಹಿತಿ ಕೊಟ್ಟರು. ಸಮಗ್ರ ಕೃಷಿಯಲ್ಲಿ ಪ್ರಾಣಿಗಳನ್ನು ಸಾಕೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹನೀಫ್ ಸರ್ ಯಾವ್ಯಾವ ಹಣ್ಣಿನ ಬೆಳೆಗಳನ್ನು ಹಾಕ್ತಿದ್ದಾರೆ, ಮೀನು ಸಾಕಾಣಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿಸೋದಿದೆ. ಅದನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.